ವೆಲ್ಕಮ್ ಟು ಮೈ ಚಾನಲ್. ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ನೋಡೋಣಂತ 13ನೇ ಪ್ರಶ್ನೆ ನೋಡ್ತಾ ಇದ್ರಿ. ಸತ್ವಿಗೆ ಸಾರಯುಕ್ತ ಸಲ್ಫರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಹೈಡ್ರೋಜನ್ ಆಗಿದೆ. ಅದೇ ರೀತಿ ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಇಲ್ಲಿ ಬಳಸ್ತಕ್ಕಂಥದ್ದು ಏನಂತ ಕೇಳಿದಾಗ ನಿಗದಿತ ಪ್ರಮಾಣದ ಕಾರ್ಬನನ್ನು ಅದರಲ್ಲಿ ಸೇರಿಸಲಾಗುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಆತ್ಮೀಯರೇ. ನಂತರ ಉಳಿದಂತಹ ಪ್ರಶ್ನೆ ನೋಡಿದಾಗ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ ವಿಶೇಷಗುಣ ಅಂತಂದರೆ ಅದು ಕೆಟ್ನಿಕಣ ಆಗ್ತದೆ. ಅದೇ ರೀತಿ 14ನೇ ಪ್ರಶ್ನೆ ನೋಡ್ತಾ ಇದ್ದರೆ C3H7COH ಅಣುವಿನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಇದು ಬುಟನಿಕ್ ಆ್ಯಸಿಡ್ ಅಂತ ಕರೀತಾರೆ ಇದಕ್ಕೆ. ಸೊ ಇದರಲ್ಲಿ ಏಕಬಂಧ 12 ಇವೆ, ದ್ವಿಬಂಧಗಳು ಅದರಲ್ಲಿ ಒಂದಿವೆ ಅಂತ ಹೇಳ್ಬೋದು. ಒಟ್ಟುಬ ಸಮೀಕರಣವನ್ನು ಗಮನಿಸಿ ನೋಡ್ತಾ ಇದ್ದೀರಿ. ಈ ಒಂದು ಸಮೀಕರಣ ಕೊಟ್ಟಿದ್ದಾರೆ. ಇದು ಸರಿದೂಗಿಸಿದಾಗ ಕೆಳಗಡೆ ಬರ್ತಿದೆ ಅಂತ ತಾವು ಕಾಣ್ತಾ ಇದ್ದೀರಿ. ಸೊ ಲೆಡ್ ನೈಟ್ರೇಟ್ ಕೊಟ್ಟಿದ್ದಾರೆ. ಸ್ಪ್ಲಿಟಪ್ ಮಾಡಿದಾಗ ಲೆಡ್ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಆಗ್ತದೆ. ಸೊ ಅದರಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡಿದಾಗ ಅದರಲ್ಲಿ ನೋಡ್ತಾ ಇದ್ದೀರಿ W2 X2 Y4 Z1 ಆಗ್ತದೆ. ಸೊ 18ನೇ ಪ್ರಶ್ನೆ ನೋಡ್ತಾ ಇದ್ದೀರಿ. ಮ್ಯಾಗ್ನೀಸ್ ಲೋಹದ ಉದಾಹರಣೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವುಗಳಲ್ಲಿ ಯಾವ ಲೋಹವನ್ನು ಅಪಕರ್ಷಣೆಯಾಗಿ ಬಳಸಲಾಗುವುದು ಮತ್ತು ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಗಿದೆ. ಏಕೆಂತಂದರೆ ಅಲ್ಯೂಮಿನಿಯಂ ಇದರ ಕ್ರಿಯಾಶೀಲತೆ ಮ್ಯಾಗ್ನೀಸ್ಗಿಂತ ಹೆಚ್ಚಾಗಿದೆ. ಅದೇ ರೀತಿ 19ನೇ ಪ್ರಶ್ನೆ ನೋಡ್ತಾ ಇದ್ದೀರಿ. ಆಮ್ಲವನ್ನು ಸಾರಯುಕ್ತಕ್ಕೆ ಬಳಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ, ಅದರ ಉತ್ತರ ಸರಿಯಾದ ಉತ್ತರ ನೋಡ್ತಾ ಇದ್ದೀರಿ. ನೀರಿನೊಂದಿಗೆ ಆಮ್ಲದ ವರ್ತನೆಯು ಅತಿ ಬಹಿರುಷ್ಣಕವಾಗಿದೆ. ಇದರಿಂದ ಅಧಿಕ ತಾಪ ಬಿಡುಗಡೆಯಾಗಿ ಸಂಗ್ರಾಹಕ ಒಡೆದು ಸುಟ್ಟ ಗಾಯಗಳಾಗಬಹುದು. ಆದ್ದರಿಂದ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸುತ್ತಾ ನಿರಂತರ ಕಲಕುವುದರಿಂದ ಅದನ್ನು ಸಾರಯುಕ್ತಗೊಳಿಸಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಆತ್ಮೀಯರೇ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಿ. ಇದು ಈಥೇನ್ ಒಂದು ಹೈಡ್ರೋಜನ್ ಪರಮಾಣು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ಉಂಟಾಗುವ ಸಂಯುಕ್ತ ಹೆಸರು, ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಅಂತಕ್ಕಂಥದ್ದು ಇದೆ. ಸೊ ಇದು ಸರಿಯಾದಂಥ ಉತ್ತರ ಇದರದ್ದು ನೋಡಿದಾಗ ಇದ್ರ ಪ್ರೊಪೆನಲ್ ಅಂತಕ್ಕಂಥದ್ದು ಇಲ್ಲಿ ತಾವು ಬರೀಬೇಕು. ಸೊ ನೋಡ್ತಾ ಇದ್ದೀರಿ ಯಾವ ಥರ ಅಂತಕ್ಕಂಥದ್ದು ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಇಲ್ಲಿ ಬರೆದಿದ್ದೀನಿ ನಾನು. ಈ ಥರ ಪ್ರೊಪೆನಲ್ ಅಂತಕ್ಕಂಥದ್ದು ತಾವು ಬರೆದ್ರೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಹುರುವಿಕೆ ಮತ್ತು ಕಾಸುವಿಕೆ ನಡುವಿನ ಯಾವುದಾದ್ರು ಎರಡು ವ್ಯತ್ಯಾಸವನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಆಲ್ರೆಡಿ ರಿಯಾಕ್ಷನ್ ಬರೆದಿದ್ದೀನಿ ನಾನು. ನೋಡ್ತಾ ಇದ್ದೀರಿ ಜಿಂಕ್ ಸಲ್ಫೇಟ್ ಪ್ಲಸ್ ಆಕ್ಸಿಜನ್, ಜಿಂಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್, ಇದರ ರೀತಿ ಜಿಂಕ್ ಕಾರ್ಬನೇಟ್ ಕೊಟ್ಟು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅದೇ ರೀತಿ ಇನ್ನೊಂದು ಪ್ರಮುಖವಾದ ವ್ಯತ್ಯಾಸ ನೋಡಿದಾಗ ಆದ್ಮೇಲೆ ಹುರುವಿಕೆಯಲ್ಲಿ ಅದಿರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸುವ ಪ್ರಕ್ರಿಯೆಯಾಗಿದೆ. ಅದೇ ರೀತಿ ಕಾಸುವಿಕೆಯಲ್ಲಿ ಅದಿರನ್ನು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸುವ ಪ್ರಕ್ರಿಯೆಯಾಗಿದೆ. ಅದೇ ರೀತಿ ಇಲ್ಲಿ ಹುರುವಿಕೆಯಲ್ಲಿ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಲು ಈ ವಿಧಾನ ಬಳಸಲಾಗ್ತದೆ. ಅದೇ ಕಾರ್ಬನೇಟ್ ಅದಿರುಗಳನ್ನು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಲು ಕಾಸುವಿಕೆಯಲ್ಲಿ ಬಳಸಲಾಗ್ತದೆ ಅಂತಕ್ಕಂಥದ್ದು. ಅಥವಾ ಪ್ರಶ್ನೆ ಇದೆ ನೋಡ್ತಾ ಇದ್ದೀರಿ. ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಚುಕ್ಕೆ ವಿನ್ಯಾಸ ಅಂತಿದೆ. ಸೊ ಹೀಗಾಗಿ ಆ ಒಂದು ಪ್ರಶ್ನೆ ತಾವು ಒಂದು ಎಲೆಕ್ಟ್ರಾನ್ ವರ್ಗಾವಣೆ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನು ಈ ಒಂದು ಚಿತ್ರದಲ್ಲಿ ತಾವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಚಿತ್ರ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ತಾವು ಇಲ್ಲಿ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ಬಿಡಿಸಿದ್ರೆ ಸಾಕು ಅನಿಸ್ತಾ ಇದೆ ನನಗೆ. ಹೀಗಾಗಿ ಪ್ರಶ್ನೆ 3 ಅಂಕದ ನೋಡ್ತಾ ಇದ್ರಿ. ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಬರೆಯಿರಿ ಮತ್ತು ಪ್ರತಿಯೊಂದರ 2 ಉಪಯೋಗಗಳನ್ನು ತಿಳಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಒಂದೇದು ನೋಡ್ತಾ ಇದ್ದೀರಿ. ಒಂದೇದು ವಾಷಿಂಗ್ ಸೋಡಾ ಇದೆ, ಎರಡನೇದು ಪ್ಲಾಸ್ಟರ್ ಪ್ಯಾರಿಸ್ ಇದೆ. ಸೊ ಅಣುಸೂತ್ರ ನೋಡಿದಾಗ Na2CO3 10S2O ಅಂತಕ್ಕಂಥದ್ದು ಈ ಒಂದು ವಾಷಿಂಗ್ ಸೋಡಾದ ಸರಿಯಾದಂಥ ಒಂದು ಉತ್ತರವಾಗಿದೆ. ಎಲ್ಲಿ ಬಳಸ್ತಾರೆ ಅಂತ ಕೇಳಿದಾಗ ಇದನ್ನು ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು, ಅದೇ ರೀತಿ ಕಾಗದ ಕಾರ್ಖಾನೆ ಬಳಸ್ತಾರೆ. ಬೊರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆ ಬಳಸ್ತಾರೆ. ಅದೇ ರೀತಿ ಗೃಹ ಬಳಕೆಯ ಸ್ವಚ್ಛಕರಿಗೆ ಉಪಯೋಗಿಸಬಹುದು. ನೀರಿನ ಶಾಶ್ವತ ನಿವಾರಣೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ. ಅದೇ ರೀತಿ ಪ್ಲಾಸ್ಟರ್ ಪ್ಯಾರಿಸ್ನ ಅಣುಸೂತ್ರ CaSO4 ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೀರಿ. ಎಲ್ಲ ಬಳಸ್ತಾರೆ ಅಂತ ಕೇಳಿದಾಗ ಆಟಿಕೆ ತಯಾರಿಕೆಯಲ್ಲಿ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳು ಬಳಸ್ತಾರೆ, ಅದೇ ರೀತಿ ನುಣುಪಾದ ವಸ್ತು ನಿರ್ಮಿಸಲು ಕೂಡ ಬಳಸ್ತಾರೆ. ಸೊ ನಂತರ ಸ್ಫಟಿಕೀಕರಣ ನೀರು ಎಂದರೇನು? ಸೊ ಸ್ಫಟಿಕೀಕರಣ ನೀರು ಅಂತಂದರೆ ಲವಣವೊಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ಸ್ಫಟಿಕೀಕರಣ ನೀರು ಎಂದು ಕರೆಯುತ್ತಾರೆ. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಿ 2 ಉಪಯೋಗ ಕೊಟ್ಟಿದ್ದಾರೆ. ಬೆಂಕಿ ಹರಿಸುವ ಉಪಕರಣ ಬಳಸ್ತಕ್ಕಂಥದ್ದು ಏನು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇದು ಅಡಿಗೆ ಸೋಡಾ. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡುವಾಗ ಬಳಸ್ತಕ್ಕಂಥದ್ದು ಇದು ಚಲುವೆ ಪುಡಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಿ. ಕೆಳಗಿನ ಕೊಟ್ಟಿರುವ ಸಂಯುಕ್ತ ವಸ್ತು ದ್ರಾವಣ ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ನೋಡ್ತಾ ಇದ್ದೀರಿ ಒಂದು ದ್ರಾವಣ. ಒಂದೇ ದ್ರಾವಣ ನೋಡಿದಾಗ ಈ ಒಂದು A ಮತ್ತು B ಆಪ್ಷನ್ ಹೇಳಬೇಕು. ಸೊ ಒಂದೇ ನೋಡಿದಾಗ ಇದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಆಗ್ತದೆ.
ಎರಡನೇ ನೋಡಿದಾಗ ಅದರಲ್ಲಿ ಧನ ಮತ್ತು ಋಣ ಹೇಳಿದ್ದಾರೆ. ಧನ ಅಂತಂದರೆ ಬೇರಿಯಂ ಅಯಾನ್ ಆಗ್ತಾ ಇದೆ. ಸೊ ಇದು ಋಣ ಅಂತಂದರೆ ಸಲ್ಫೇಟ್ ಅಯಾನ್ ಆಗ್ತದೆ. ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ಚೆನ್ನಾಗಿ ಬಿಡಿಸಬೇಕು. ಆ ಚಿತ್ರ ತಾವು ಚೆನ್ನಾಗಿ ಬಿಡಿಸಿ ಅಲ್ಲಿ ಲೋಹದ ಚೂರು ಮತ್ತು ನಿರ್ಗಮನ ನಾಳ ಅಲ್ಲಿ ಗುರುತಿಸಬೇಕು ವಿದ್ಯಾರ್ಥಿಗಳೇ. ನಂತರ ಕಾರ್ಬನ್ ಪರಮಾಣು ನೋಡ್ತಾ ಇದ್ದೀರಿ, ಇಲ್ಲಿ ಎನಯನ್ ಮತ್ತು ಕೆಟಯನ್ಗಳು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆ ನೋಡಿದಾಗ ಕಾರ್ಬನ್ ಇದರಲ್ಲಿ ನೋಡಿದಾಗ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೆ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳಿಂದ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಕಾರ್ಬನ್ ಪರಮಾಣುಗಳು ಈ ಒಂದು ನೋಡ್ತಾ ಇದ್ರಿ ಇಲ್ಲಿ ಋಣಾಯಾನ್ ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು. ಕಾರ್ಬನ್ ಪರಮಾಣುವಿನಿಂದ 4 ಎಲೆಕ್ಟ್ರಾನ್ ತೆಗೆದುಹಾಕಲು ಹೆಚ್ಚು ಶಕ್ತಿ ಬೇಕಾಗ್ತದೆ. ಅದರಿಂದ ಧನಾಯಾನು ಇಲ್ಲಿ ಉಂಟು ಮಾಡುವುದಿಲ್ಲ, ಅಂದರೆ C4+ ಅಯಾನು ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ ಅಂತ ಕೇಳಿದಾಗ ಅದರಲ್ಲಿ ಸಾಬೂನು ಅಣುವು ನೀರಿನೊಂದಿಗೆ ವರ್ತಿಸಿದಾಗ ಮೊದಲಿಗೆ ಮಿಸೈಲ್ಗಳೆಂಬ ರಚನೆ ಉಂಟು ಮಾಡ್ತದೆ. ಈ ಅಣುವಿನ ಹೈಡ್ರೋಕಾರ್ಬನ್ ತುದಿಯು ಜಡ್ಡಿಗಂಟಿಕೊಂಡಿದ್ದು ಅಯಾನಿ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡ್ತದೆ. ಅಧಿಕ ನೀರಿನೊಂದಿಗೆ ತೊಳೆದಾಗ ಈ ಮಿಸೈಲ್ ಜಡ್ಡಿನೊಂದಿಗೆ ಹೊರಬರೋದ್ರಿಂದ ಬಟ್ಟೆ ಸ್ವಚ್ಛಗೊಳಿಸುವಂಥದ್ದು ಸರಿಯಾದ ಉತ್ತರವಾಗಿದೆ. ಅದೇ ರೀತಿ ನೋಡ್ತಾ ಇದ್ದೀರಿ ಈ ಒಂದು ಎಲೆಕ್ಟ್ರಾನ್ ಚುಕ್ಕಿಯ ರಚನೆ ಬೇರೆ ಅಂತಕ್ಕಂಥದ್ದು ನೈಟ್ರೋಜನ್ ಅನಿಲ ಮತ್ತು ಈಥೇನ್ ಅಣು. ಇಥನಾಲ್ ಮತ್ತು ಅಥೆನಾಲ್ ಆಮ್ಲ ಪರಿಣಿಸುವ ಉತ್ಕರ್ಷಣಕ್ಕೆ ನೋಡ್ತಾ ಇದ್ದೀರಿ. ಇಲ್ಲಿ ಕ್ರಿಯಾವರ್ಧಕ ಅಂದರೆ ಪೊಟ್ಯಾಷಿಯಂ ನೋಡ್ತಾ ಇದ್ದೀರಿ. ಇಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ಲಸ್ ಶಾಖ ಪ್ಲಸ್ ಪೊಟ್ಯಾಷಿಯಂ ಡೈಕ್ರಿಮೆಂಟೈನ್ ಇದು ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಸೊ ಜೀವವಿಜ್ಞಾನ ನೋಡ್ತಾ ಇದ್ದೀರಿ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ ಅಂತಂದರೆ ಮೇಲ್ಮುಖ ಸೆಳೆತಕ್ಕೆ ಸೃಷ್ಟಿಸುವುದು ಪ್ರಮುಖವಾದಂಥ ಉತ್ತರವಾಗಿದೆ. ಅದೇ ರೀತಿ ನೋಡ್ತಾ ಇದ್ದೀರಿ ಮಾನವ ಜೀರ್ಣಾಂಗದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆ ನೋಡ್ತಾ ಇದ್ದಾಗ ಅದರಲ್ಲಿ ಅಮೈಲೇಸ್, ಪೆಪ್ಸಿನ್ ಮತ್ತು ಈ ಒಂದು ಲೈಪೇಸ್ ಸರಿಯಾದಂಥ ಉತ್ತರವಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಿ. ಇದರಲ್ಲಿ ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ ಇದೆ. ಅದೇ ರೀತಿ ಈ ಶಲಕಾಗ್ರದ ಮೇಲೆ ಪರಾಗದ ಮೊಳುವಿಕೆ ಚಿತ್ರ ಬರೀಬೇಕು ತಾವು. ಅದೇ ರೀತಿ ಕಾಯದ ಸಂತಾನೋತ್ಪತ್ತಿ ನೋಡಿದಾಗ ಬಾಳೆ, ಗುಲಾಬಿ, ದಾಸವಾಳ. ಸಮುದ್ರ ತೀರದಲ್ಲಿರುವ ಗಂಡು ಆಮೆಗಳ ಸಂತತಿ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತದೆ ಅಂತ ಕೇಳಿದಾಗ ಇದಕ್ಕೆ ಪ್ರಮುಖವಾದ ಕಾರಣ ನೋಡಿದಾಗ ಆಮೆಗಳಲ್ಲಿ ಲಿಂಗ ನಿರ್ಧಾರವು ವಾತಾವರಣದ ತಾಪವನ್ನು ಅವಲಂಬಿಸಿದೆ. ಜಾಗತಿಕ ತಾಪಮಾನದಲ್ಲಿನ ಬದಲಾವಣೆಯಿಂದಾಗಿ ಗಂಡು ಆಮೆಗಳ ಸಂತತಿಯು ಇಲ್ಲಿ ಕ್ಷೀಣಿಸ್ತಾ ಇದೆ ಅಂತಕ್ಕಂಥದ್ದು ಈ ಒಂದು 3 ಪಾಯಿಂಟ್ ಬರೆದರೂ ಕೂಡ ಸರಿಯಾದ ಉತ್ತರವಾಗುತ್ತದೆ. ಇನ್ಸುಲಿನ್ ಮೆದೋಜರ್ಕ ಗ್ರಂಥಿ, ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಾಗಿದೆ. ಕಾಂಡದ ಬೆಳವಣಿಗೆ ಸಹಕರಿಸುವ 2 ಸಸ್ಯ ಹಾರ್ಮೋನ್ ನೋಡಿದಾಗ ಇಲ್ಲಿ ಆಕ್ಸಿನ್, ಜಿಬರ್ಲಿನ್. ಅದೇ ರೀತಿ ಪ್ರತಿಬಂಧ ಮಾಡೋದು ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ಬೋದು. ಅದೇ ರೀತಿ ಮಾನವ ಮತ್ತು ಮೀನು ನೋಡಿದಾಗ ಮಾನವನಲ್ಲಿ ಆಕ್ಸಿಜನ್ ಹೆಚ್ಚಾಗಿರ್ತದೆ, ಮೀನು ನೋಡಿದಾಗ ಆಕ್ಸಿಜನ್ ಕಡಿಮೆ ಇರ್ತದೆ. ಯಾಕಂದರೆ ಕರಗಿರುವ ಪ್ರಮಾಣ ಸಾಕಷ್ಟು ಕಡಿಮೆ ಜಲಚರಗಳಲ್ಲಿ ಉಸಿರಾಟದ ದರ ಹೆಚ್ಚಾಗಿರ್ತದೆ ಅಂತ ಬರೀಬೇಕು. ಇಲ್ಲಿ ಮಹಾಮಸ್ತಿಷ್ಕ ನೋಡಿದಾಗ ಆಲೋಚನೆ, ಜ್ಞಾಪಕ ಶಕ್ತಿ ಮತ್ತು ವಾಸನೆ. ಅನುಮಸ್ತಿಷ್ಕ ನೋಡಿದಾಗ ದೇಹದ ಸಮತೋಲನೆ, ಮೆಡುಲ್ಲ, ಉಸಿರಾಟ, ಹೃದಯ ಬಡಿತ ಮತ್ತು ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ. ವ್ಯಾಖ್ಯೆ ಬರೀರಿ ಅಂತ ಕೊಟ್ಟಿದ್ದಾರೆ, ಆಹಾರ ಸರಪಳಿ ಮತ್ತು ಜೈವಿಕ ಸಂವರ್ಧನೆ. ಈ 2 ವಾಕ್ಯಗಳು ತಾವು ಬರೀಬೇಕು. ಆಹಾರ ಸರಪಳಿ ಅಂದರೆ ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷ್ಯಗಳ ನಡುವಿನ ಪರಸ್ಪರ ಸಂಬಂಧವನ್ನು ಆಹಾರ ಸರಪಳಿ ಎಂದು ಕರೆಯುತ್ತಾರೆ ಆತ್ಮೀಯರೇ. ಜೈವಿಕ ಸಂವರ್ಧನೆ ಅಂತಂದರೆ ಕೆಲವು ಹಾನಿಕಾರಕ ರಾಸಾಯನಿಕ ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗುವುದನ್ನು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತಾರೆ. ಓಝೋನ್ ಪಾತ್ರ ಕೇಳಿದ್ದಾರೆ. ಸೂರ್ಯನಿಂದ ಬರುವ ಹಾನಿಕಾರಕ ನಳತ ಕಿರಣಗಳನ್ನು ಅದು ರಕ್ಷಣೆ ಮಾಡುತ್ತದೆ. ಅದೇ ರೀತಿ ಜೈವಿಕ ವಿಘಟನೆ ಅಂತಂದರೆ ಸೂಕ್ಷ್ಮಾಣು ಜೀವಿಗಳಿಂದ ವಿಭಜಿಸಲ್ಪಟ್ಟ ವಸ್ತುಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ಫಂಗೈ, ಶಿಲೀಂಧ್ರ ಅಂತ ಹೇಳ್ಬೋದು. ಯಾವ ಸಂಶ್ಲೇಷಿತ ರಾಸಾಯನಿಕ ಓಝೋನ್ ಪದರಕ್ಕೆ ಕುಸಿತವಾಗಿ ಕಾರಣ ಅಂದರೆ ಇಲ್ಲಿ CFC ಸರಿಯಾದಂಥ ಉತ್ತರವಾಗಿದೆ. ಸೊ ನೋಡ್ತಾ ಇದ್ರಿ ಕೆಂಪು ಹೂ ಮತ್ತು ಬಿಳಿ ಹೂ ನೋಡ್ತಾ ಇದ್ರಿ. ಇದರೊಂದು ಸರಿಯಾದ ಉತ್ತರ ತಾವು ಕಾಣ್ತಾ ಇದ್ರಿ. ಇದರಲ್ಲಿ ನೋಡ್ತಾ ಇದ್ರಿ ಕೆಂಪು ಮತ್ತು ಬಿಳಿ ಲಿಂಗಾಣುಗಳು. ಇಲ್ಲಿ ಚಕ್ಕರ್ ಬೋರ್ಡ್ ಹಾಕಬೇಕು. ಚಕ್ಕರ್ ಬೋರ್ಡ್ ಹಾಕ್ಬಿಟ್ಟು 3:1, ಜಿ ನಮೂನೆ 1:2:1 ಇಲ್ಲಿ ತಾವು ಸರಿಯಾದ ಬರೆದ್ರೆ ಇದು ಸರಿಯಾದಂಥ ನಿಮಗೆ 3 ಅಂಕಗಳು ಕೊಡ್ತಾರೆ ವಿದ್ಯಾರ್ಥಿಗಳೇ. ಮಾನವ ಹೃದಯದ ನೀಳಚಿತ್ರ ನೋಟ ಕೇಳಿದ್ದಾರೆ. ಇದರಲ್ಲಿ ಸೆಪ್ಟಮ್ ಮತ್ತು ಬಲಾತ್ಕೃಷಿ ಕೇಳಿದ್ದಾರೆ. ಅದು 4 ಅಂಕಕ್ಕೆ ಇದೆ. ನಿಶ್ಚಿತಗೊಂಡಂಥ ಸ್ತ್ರೀಯು ಗರ್ಭಕೋಶದಲ್ಲಿ ಭ್ರೂಣವಾಗಿ ಬೆಳೆಯುತ್ತದೆ ಮತ್ತು ತಾಯಿ ಗರ್ಭಕೋಶದಲ್ಲಿ ಭ್ರೂಣಾಂಕರು ಹೇಗೆ ಪೋಷಣೆ ಪಡೆಯುತ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ನಿಶ್ಚಿತ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳೇನು ಅಂದ್ಕೊಂಡಿದ್ದಾರೆ, ಇದು ಕೂಡ ತಾವು ಬಿಡಿಸಬೇಕು. ಅದೇ ರೀತಿ ಮಾನವರಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕ ವಿಧಾನಗಳು ಕೇಳಿದ್ದಾರೆ. ಋತುಚಕ್ರ ಹೇಗೆ ಉಂಟಾಗುತ್ತದೆ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳು ಕೂಡ ಅಲ್ಲಿ ಕೇಳಿರ್ತಾರೆ. ಸೊ ಹೀಗಾಗಿ ಅತ್ಯಂತ ಸರಳವಾದಂಥ ಪ್ರಶ್ನೆ ಪತ್ರಿಕೆಯಾಗಿ ತಾವೆಲ್ಲರೂ ಕೂಡ ಚೆನ್ನಾಗಿ ಬಿಡಿಸಿ ಉತ್ತಮವಾದ ಅಂಕಗಳು ಗಳಿಸ್ರಿ. ಹೆಚ್ಚಿನ ಶೈಕ್ಷಣಿಕ ಮತ್ತು ಅಪ್ಡೇಟ್ಸ್ಗಾಗಿ ರಾಜೇಶ್ ಎನ್ ನಾಗುರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.